ಇವು ಒಂಥರ ಸಂಜೆ 5 ಗಂಟೆ ಆದಮೇಲೆ ಹೂ ಅದೇ ಮುಚ್ಕೋರೋ ಸರಿ ಡಬ್ಬಿಯಲ್ಲಿ ಸೇರಿಸ್ಕೊಂಡು ಇಟ್ಕೊಡ್ತೀನಿ ನಾನು ಯಾವಾಗಲೂ. ಇವಾಗ ಬರ್ ಸ್ನೇಹಿತರೆ ಇದೇ ಥರ ಕೈ ಆಡಿಸ್ತಾ ಇರ್ಬೇಕು ನೋಡ್ರಿ, ತಿರುತ್ತಾ ಇರ್ಬೇಕು. ನಾನು ಇವಾಗ ನೋಡಿ ಸ್ನೇಹಿತರೆ ಮಳೆ ನೋಡ್ರಿ ಎಷ್ಟು ಫುಲ್ ಬೀಳ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಆರಾಮಿದ್ರೆ ಅನ್ಕೋತೀವಿ, ನಾವು ಕೂಡ ಆರಾಮಿದ್ದೇವೆ ನೋಡಿ ಸ್ನೇಹಿತರೆ. ಇವತ್ತು ಲೇಟಾಗಿ ಅಷ್ಟೊಂದು ಲೇಟಾಗಿ ಸ್ಟಾರ್ಟ್ ಮಾಡ್ತಿಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 2 ದಿವಸದಿಂದ ವಿಡಿಯೋ ಬಂದಿಲ್ಲ, ನಂದು ಸ್ವಲ್ಪ ಕಾರಣಾಂತರದಿಂದ ಬಂದಿಲ್ಲ ಸ್ನೇಹಿತರೆ. ಪ್ಲೀಸ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ, ನನ್ನ ಕಡೆಯಿಂದ ಸಾರಿ ಕೇಳ್ತಾಯಿದ್ದೀನಿ. 2 ದಿವಸ ಮಾಡೋಕ್ಕಾಗಿಲ್ಲ. ಇವಾಗ ನೋಡ್ರಿ ಲೇಟಾಗಿ ಎದ್ದಿದ್ದಾರೆ ಮಕ್ಕಳು ಕೂಡ. ಇವಾಗ ಅವ್ರಿಗಿನ್ನ ಸ್ನಾನ ಅದನ್ನೆಲ್ಲ ಮಾಡಿಸ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಇವರು ಇನ್ನೂ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದ್ದಾರಲ್ಲ ಸ್ಕೂಲಿಗೆ, ಇನ್ನು ರೆಡಿ ಅಷ್ಟು ರೂಢಿ ಬಿದ್ದಿಲ್ಲ ಅವ್ರಿಗೆ ಜಲ್ದಿ ಹೇಳೋದು. ನಮ್ಮ ಯಜಮಾನರು ಹೋಗಿದ್ದಾರೆ ಜಲ್ದಿ. ಅವ್ರಿಗೋಸ್ಕರ ಒಂದು ಸ್ವಲ್ಪ ಅನ್ನ ಸಾಂಬಾರು ಮತ್ತು ಒಂದು ಸ್ವಲ್ಪ ಹಿಂಡಿ ಕೊಟ್ಟಿದ್ದೀನಿ. ಇವಾಗ ಬರ್ರಿ ಮಕ್ಕಳು ಏನೇನು ಮಾಡ್ತಾಯಿದ್ದಾರೆ ನೋಡೋಣ. ನೋಡ್ರಿ ಅಲ್ಲಿ ನೋಡ್ರಿ ಅವನಿಗೆ ಕಳಿಸ್ತಾ ಇಲ್ಲ ಸ್ನೇಹಿತರೆ. ಇವತ್ತು ಅವನಿಗೆ ಫುಲ್ ಮೈ ಹುಷಾರಿಲ್ಲ. ಅವನಿಗೆ ಏನಕ್ಕಂದ್ರೆ ಸ್ವಲ್ಪ ಮೈ ಫುಲ್ ಜ್ವರ ಬರ್ತಾಯಿದೆ ಅವನಿಗೆ. ಕಳಿಸ್ತಾ ಇಲ್ಲ. ಹೋಗಿ ಏನೋ 2 ದಿವಸ 3 ದಿವಸ ಆಗಿಲ್ಲ ನೋಡ್ರಿ, ಜ್ವರ ಈ ಥರ ಬಂದಿದೆ ಅವನಿಗೆ. ಅದ್ರ ಸಲುವಾಗಿ ಕಳಿಸ್ತಿಲ್ಲ ಅವನಿಗೆ. ಮಗಳಿಗೊಬ್ಬಳಿಗೆ ಕಳಿಸ್ತಾ ಇದ್ದೀನಿ. ಇಷ್ಟು ಅನ್ನ ಸಾಂಬಾರು ಮತ್ತು ಹಿಂಡಿ ಇದೆ. ನಿನ್ನೆ ನೈಟ್ದು ರೊಟ್ಟಿ ಇದು ಸ್ನೇಹಿತರೆ. ಅನ್ನ ಸಾಂಬಾರು ಮತ್ತು ಹಿಂಡಿ ಜೊತೆ ನೈಟ್ ರೊಟ್ಟಿ ತೊಗೊಂಡು ಹೋಗಿದ್ದಾರೆ ಯಜಮಾನರು. ಇವಾಗ ಇಷ್ಟು ಭಾಂಡೆ ತಿಕ್ಕಬೇಕು ಸ್ನೇಹಿತರೆ, ಜಾಸ್ತಿನೇ ಅವ. ಇವಾಗ ನೋಡ್ರಿ ನನ್ನ ಮಗಳು ಒಬ್ಬಳೇ ಹೋಯ್ತಾಳೆ ಸ್ಕೂಲಿಗೆ. ಇನ್ನು ನನ್ನ ಮಗಳು ಬ್ಯಾಗ್ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ನೋಡ್ರಿ. ರೆಡಿ ಆಗಿದ್ದಾಳೆ, ಕೆಳಗಡೆ ಹೋಗಿದ್ದಾಳೆ ಅನಿಸುತ್ತೆ. ಇವಾಗ ನೋಡ್ರಿ ನಮ್ಮ ಕ್ಯಾಟ್ ಯಾವ ಥರ ಮಾಡ್ತಾಯಿದೆ ತೋರಿಸ್ತೀನಿ ಬರ್ರಿ ನಿಮ್ಗೆ. ನನ್ನ ಮಗ ಸತಾಯಿಸ್ತಾ ಇದ್ದಾನಂತೆ, ಮೇಲ್ಗಡೆ ಹೋಗಿ ಕೂತ್ಕೊಂಡು ಬಿಟ್ಟಿದ್ದ ಸ್ನೇಹಿತರೆ. ಅದು ನೋಡ್ರಿ ಅಲ್ಲಿಂದ ಡ್ರಮ್ ಏನು ಇಟ್ಟಿದ್ದೀನಲ್ಲ ಸ್ನೇಹಿತರೆ, ಬಟ್ಟೆ ಕೂಡ ನೀರ್ಮದಾಗ ನೆನಿಲ್ಲ ಅಂತ ಇಟ್ಕೊಂಡಿದ್ದು ನೋಡ್ರಿ. ಅಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ. ಇವಾಗ ನೋಡ್ರಿ ನಮ್ಮ ಕ್ಯಾಟು ಆ ಡ್ರಮ್ ಮೇಲಿಂದ ಕೆಳಗಡೆಯಿಂದ ಡ್ರಮ್ ಮೇಲೆ ಜಂಪ್ ಮಾಡಿಬಿಟ್ಟು ಆ ಕಡೆ ಸಜ್ಜೆ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಮೇಲೆ. ನಿಮ್ಮ ಕೈ ಸರ ಮಾಡಿ ತೋರಿಸ್ತಿದೆ ನೋಡ್ರಿ. ಆ ಸಜ್ಜೆ ಮೇಲೆ ಹೋಗಿಬಿಟ್ಟು ಈ ಕಡೆ ಏನು ಪರ್ದ ಹಾಕಿದ್ನಲ್ಲ ಆ ಕಡೆ ಒಳಗೆ ಹೋಗಿ ಕುಂತ್ಬಿಟ್ಟು ನೋಡ್ರಿ ಸ್ನೇಹಿತರೆ. ಯಾರು ನನಗೆ ಹಿಡಿಬಾರ್ದು ಸತಾಯಿಸ್ಬಾರ್ದು ಅಂತ ಹೋಗಿ ಕುಂತಿದೆ ನೋಡ್ರಿ. ಎಷ್ಟು ನಾಟಕ ಮಾಡ್ಕೊತ ಕೂತ್ಕೊಂಡು ಬಿಟ್ಟದ್ದು ಕಣ್ಣು ಮುಚ್ಕೊಂಡು. ಭಾಳ ಅಂದ್ರೆ ಭಾಳ ಆಟ ಮಾಡ್ತದೆ ಸ್ನೇಹಿತರೆ ಅದು. ನಮ್ಗೆ ಎಷ್ಟು ಹಿಡೀಲಿ ಏನು ಮಾಡಲಿ ಅಂದ್ರೆ ನಮ್ಗೆ ಏನು ಅಂದ್ರೆ ಕಚ್ಚೋದು ಕೆವರೋದು ಅದು ಏನಿಲ್ಲ ಸ್ನೇಹಿತರೆ. ಫುಲ್ ನಮ್ಮ ಮನೆ ಮಕ್ಕಳ ಥರನೇ ಆಗಿಬಿಟ್ಟಿದ್ದಾವೆ ಅವು. ಕೆಲವೊಬ್ಬರು ಬೆಕ್ಕು ಸಾಕಬಾರ್ದು, ಅದು ಸಾಕಬಾರ್ದು, ಇದು ಸಾಕಬಾರ್ದು ಅಂತಾರೆ. ಯಾವ ಸಾಕಿದ್ರೂ ಏನಿಲ್ಲ ಸ್ನೇಹಿತರೆ. ಇವತ್ತು ನಾಳೆ ಮನುಷ್ಯರು ಚೇಂಜ್ ಆಗ್ತಾ ಇದ್ದಾರೆ. ಮೂಕ ಪ್ರಾಣಿಗೆ ಮಾಡಿದ್ರೆ ಏನು ತಪ್ಪಲ್ಲ. ನನಗಂತೂ ಮೂಕ ಪ್ರಾಣಿಗೆ ಸಾಕೋದಂತೂ ಇಷ್ಟ ನೋಡ್ರಿ ಸ್ನೇಹಿತರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕುಂತಿದೆ ನೋಡ್ರಿ. ಅವನು ಭಾಳ ಅಂದ್ರೆ ಭಾಳ ಅದಕ್ಕೆ ಸತಾಯಿಸ್ತದೀನಿ ಸ್ನೇಹಿತರೆ. ಅದ್ರ ಸಲುವಾಗಿ ಹಂಗೆ ಕೂತ್ಕೊಂಡು ಬಿಟ್ಟಿದ್ದೆ ನೋಡ್ರಿ. ಇವಾಗ ನೋಡ್ರಿ ನನ್ನ ಮಗ ಮಲ್ಕೊಂಡಿದ್ದಾನೆ, ಈಗ ಸ್ಕೂಲಿಲ್ಲ ಅಂದರೆ. ಇವಾಗ ಅವಳು ರೆಡಿ ಆಗಿದ್ದಾಳೆ ನೋಡ್ರಿ, ಎಲ್ಲ ರೆಡಿ ಆಗಿದ್ದಾಳೆ. ರೆಡಿ ಆಗಿಬಿಟ್ಟು ಇನ್ನು 8:40ಕ್ಕೆ ಬೆಲ್ ಆಯ್ತು ಸ್ನೇಹಿತರೆ. ಇವಳು ರೆಡಿ 8 ಗಂಟೆಗೆ ಎಲ್ಲ ರೆಡಿಯಾಗಿ ಇದ್ದಾಳೆ. 8:30 ತನಕ ಊಟ ಎಲ್ಲ ಮಾಡ್ಕೋಬೇಕು ಇವಳು. ಊಟ ಮಾಡಿಬಿಟ್ಟು ಹೋಯ್ತಾಳೆ. ಅನ್ನ ಸಾಂಬಾರು ಮತ್ತು ಅವಳಿಗೆ ಹಿಂಡಿ ಅಂದರೆ ಪಂಚಪ್ರಾಣ ಸ್ನೇಹಿತರೆ. ಹಿಂಡಿ ಮತ್ತು ಒಂದು ಸ್ವಲ್ಪ ಮೊಸರು ರೊಟ್ಟಿ ಇದ್ದರೆ ಪಂಚಪ್ರಾಣ ಅವಳಿಗೆ. ಇವಾಗ ಊಟ ಮಾಡಿ ಹೋಯ್ತಾಳೆ. ಇವಾಗ ನೋಡ್ರಿ ರೆಡಿಯಾಗಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡ್ರಿ. ಅವನು ಮಲ್ಕೊಂಡಿದ್ದಾನೆ. ಅವಳಿಗೆ ಸ್ಟಾರ್ಟಿಂಗ್ ಅಲ್ಲ ಸ್ನೇಹಿತರೆ, ಇನ್ನು ಸ್ಟಾರ್ಟಿಂಗ್ ಅಂದರೆ ಮತ್ತು 4-5 ದಿವಸ ಆಯಿತು ಹೋಗ್ಲತ್ತವಳು. ಇನ್ನು ಬುಕ್ಸ್ ಅದು ಏನು ತೊಗೊಂಡಿಲ್ಲ ಸ್ನೇಹಿತರೆ. ಇವಾಗ ತೊಗೋಬೇಕು, ಸ್ವಲ್ಪ ಟೈಮ್ ತೊಗೋಬೇಕು. ಜಸ್ಟ್ ಬ್ಯಾಗ್ ಮತ್ತು ಯೂನಿಫಾರ್ಮ್ ಹಾಕಿ ಕಳಿಸ್ತಾ ಇದ್ದೀನಿ ಅಷ್ಟೇ. ಅವನ ಮನೆಗೆ ಇರ್ತಾ ಇದ್ದಾನೆಲ್ಲ, ಅದ್ರ ಸಲುವಾಗಿ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ಆದರೂ
ಇವಾಗ 5th ಅಲ್ಲ, ಅವಳು ಹೋಗಲೇಬೇಕು. ಇವಾಗ ಮನೆಗಿದ್ರೆ ಜಸ್ಟ್ ಒಂದು ದಿವ್ಸ ಮಿಸ್ ಆದರೆ ಅಲ್ಲಿ ಗೊತ್ತಾಗಲ್ಲ. ಅದು ಸಲುವಾಗಿ ಹೋಗ್ತಾ ಇದ್ದಾಳೆ ನೋಡ್ರಿ. ರೆಡಿ ಆದಳು ಇವಾಗ ಹೋಗ್ತಾಳೆ ಸ್ನೇಹಿತರೆ. ನಾನು ವಾಯ್ಸ್ ರೆಕಾರ್ಡ್ ಏನಕ್ಕೆ ಮಾಡ್ತಾಯಿದ್ರೆ, ಇರೋದು ಒಂದೇ ರೂಮ್ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಸೌಂಡ್ ಬರ್ತಾಯಿದೆ. ಈಚೆ ಕಡೆ ನನ್ನ ಮಗ ಕುಂತ್ಕೊಂಡು ಫೋನ್ ನೋಡ್ತಾ ಇದ್ದಾನೆ, ಈಚೆ ಕಡೆ ಟಿ ವಿ ಆನ್ ಇದೆ ನೋಡ್ರಿ. ಅವನಿಗೆ ಜ್ವರ ಬಂದಿದೆ ಅಲ್ಲ, ಜ್ವರ ಬಂದರೆ ಯಾವಾಗಲೂ ಮಕ್ಕಳಿಗೆ ಅಬ್ಸರ್ವ್ ಮಾಡಿ ನೋಡ್ರಿ ಸ್ನೇಹಿತರೆ, ಈ ಥರ ಮೈ ಯಾವ ಥರ ಮಾಡಿಸ್ತಾರೆ ನೋಡ್ರಿ. ಫುಲ್ ಮೈ ಸುಡ್ತಾಯಿತ್ತು ಸ್ನೇಹಿತರೆ. ಅವ್ನ ಮೈ ಸುಡ್ತಾಯಿತ್ತು. ಅದ್ರ ಸಲುವಾಗಿ ಸ್ಕೂಲ್ ಕಳಿದ್ರೆ ಮೈ ಸ್ವಲ್ಪ ಸುಡ್ತಾಯಿದ್ರೆ ಅವ್ನಿಗೆ ವಾಮಿಟ್ ಆಯ್ತು ಸ್ನೇಹಿತರೆ. ಅದ್ರ ಸಲುವಾಗಿ ನಾನು ಕಳಿಸ್ತಾ ಇಲ್ಲ ಅವನಿಗೆ. ಇಷ್ಟು ಬಾಂಡೆ ಅದಕ್ಕೆ ತಿಕ್ಬಿಟ್ಟು ಗ್ಯಾಸ್ ಕಟ್ಟಿ ತೊಳೆದ್ಬಿಟ್ಟು ಇವತ್ತು ಕೆಲಸ ಇವನು ನೋಡ್ತೀನಿ ಸ್ನೇಹಿತರೆ. ಇವನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಮೈ ಸುಡ್ತೈತಂದರೆ ಇಷ್ಟು ಬಾಂಡೆ ತಿಕ್ಕಿ ಎಲ್ಲ ಕೆಲಸ ಅದು ಮಾಡ್ಕೊಂಡ್ಬಿಟ್ಟು ಇವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಈಗ ಇವಳು ಹೋಯ್ತಾಳೆ. ಮಧ್ಯಾಹ್ನ ಟಿಫಿನ್ ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಇವಳಿಗೆ ಬೆಳಗ್ಗೆ ಒಂದೊಂದು ದಿವ್ಸ ಒಯ್ತಾರೆ, ಒಂದೊಂದು ದಿವ್ಸ ಒಯ್ಯಲ್ಲ. ನಾನೇ ಮಧ್ಯಾಹ್ನ 12ಕ್ಕೆ ಒಯ್ದು ಕೊಟ್ಟು ಬರ್ಬೇಕು ಸ್ನೇಹಿತರೆ. ಏನಕ್ಕಂದರೆ ಇಲ್ಲೇ ಸನಿನೇ, ಅಷ್ಟೇನು ದೂರ ಇಲ್ಲ, ಇಲ್ಲೇ ಒಂದು ಸ್ವಲ್ಪ ದೂರದ ಅಷ್ಟೇ, ಹೋಗಿ ಕೊಟ್ಟು ಬರ್ಬೇಕು ನಾನು. ಈಗ ಇವಳು ಊಟ ಮಾಡಿ ವಾಟರ್ ಬಾಟಲ್ ಇಟ್ಕೊಂಡು ಹೋಯ್ತಾಳೆ. ಇವಾಗ ವಾಟರ್ ಬಾಟಲ್ ತೊಗೊಂಡಿಲ್ಲ ಇನ್ನು. ವಾಟರ್ ಬಾಟಲ್ ತೊಗೊಂಡ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿಂದ ತೆಗೆದ್ಬಿಟ್ಟು ಕೂಲ್ ವಾಟರ್ ಬೇಕಂತ ಇದ್ದಾಳೆ. ನೋಡ್ರಿ ಇವಾಗ ನೀರು ಕುಡಿದು ಹೋಯ್ತಾಳೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಏನಕ್ಕೆ ಈ ಥರ ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಅದಲ್ಲ, ಅದ್ರ ಸಲುವಾಗಿ ಬಾಟಲ್ ಖಾಲಿ ಆಯ್ತದಲ್ಲ ಸ್ನೇಹಿತರೆ, ಅದು ಅಲ್ಲಿಡ್ತೀನಿ ನಾನು. ಅಕ್ಕಿ ಪ್ಯಾಕೆಟ್ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ. ಅಲ್ಲಿ ಎರಡು ಪ್ಯಾಕೆಟ್ ಕಾಣಿಸ್ತಾ ಇದಲ್ಲ ಸ್ನೇಹಿತರೆ, ಅವು ತೆಗೆದುಬಿಟ್ಟು ಇದು ಅಲ್ಲಿ ಜಾಯಿನ್ ಮಾಡ್ತೀನಿ. ಇವಾಗ ನೋಡ್ರಿ ಹೋಯ್ತಾ ಇದ್ದಾಳೆ. ಫ್ರಿಜ್ಜಲ್ಲಿ ಕೂಲ್ ವಾಟರ್ ತೊಗೊಂಡು ಹೋಯ್ತಾ ಇದ್ದಾಳೆ ನೋಡ್ರಿ. ಸ್ವಲ್ಪ ಲೇಟ್ ಏನು ಮಾಡಲ್ಲ ಸ್ನೇಹಿತರೆ, ಅವ್ರು ಜಲ್ದಿನೇ ಹೋಯ್ತಾಳೆ. ಅವಳಿಗೆ ಹೋಗೋಕೆ ಮನಸ್ಸಿಲ್ಲ, ಅವ್ರ ತಮ್ಮ ಮನೆಯಲ್ಲೇ ಇರ್ತಾ ಇದ್ದಾನೆಲ್ಲ, ಅದ್ರ ಸಲುವಾಗಿ ಮನಸ್ಸಿಲ್ಲ. ಆದರೂ ಲೆಸನ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಹೋಗಲೇಬೇಕಾಯ್ತದ. ಅವಳು ಒಂದು ದಿವ್ಸ ಮಿಸ್ ಆದರೆ ಮತ್ತೆ ಗೊತ್ತಾಗಲ್ಲ ಅಂತ ಹೋಯ್ತಾ ಇದ್ದಾಳೆ. ಟಿಫಿನ್ ನಾನು ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಇವಾಗ ನೋಡ್ರಿ ಕಾಣಿಸ್ತಿರ್ಬೋದು, ಹೋಯ್ತಾ ಇದ್ದಾಳೆ. ಆ ಬ್ಯಾಗ್ ಕೂಡ ಅವಳೇ ಚಾಯ್ಸ್ ಮಾಡಿ ತೊಗೊಂಡಿದ್ದಾಳೆ ನೋಡ್ರಿ. ಅಷ್ಟೇನು ದೂರ ಇಲ್ಲ ಸ್ನೇಹಿತರೆ, ಇಲ್ಲೇ ಸನಿನೇ ಅದ, ಭಯ ಇಲ್ಲ. ಮೇನ್ ರೋಡ್ ಈಚೆ ಕಡೆ ಪಾಸ್ ಮಾಡಿ ಹೋಗೋದಿಲ್ಲ, ಏನಿಲ್ಲ. ಇಲ್ಲೇ ಗಲ್ಲಿಯಲ್ಲಿ ರೋಡ್ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ಜನ ನಡೆದಿದ್ದಾರೆ ನೋಡ್ರಿ. ನಿಮಗೆ ತೋರಿಸ್ತೀನಿ ಚೆನ್ನಾಗಿ ನೋಡ್ರಿ. ಸ್ಟೇಟ್ ರೋಡ್ ಏನು ಕಾಣಿಸ್ತಾ ಇದೆ ಅಲ್ವಾ, ಅದೇ ರೋಡಿಂದ ಸ್ವಲ್ಪ ಲೆಫ್ಟ್ ತಿರ್ಕೊಂಡ್ರೆ ಅಲ್ಲೇ ಸ್ಕೂಲ್ ಅದ ಸ್ನೇಹಿತರೆ. ಅಷ್ಟೇನು ದೂರ ಇಲ್ಲ. ಅಲ್ಲಿ ಗಾಡಿ ಕೂಡ, ಬೈಕ್ ಕೂಡ ಅಷ್ಟೇನು ತಿರುಗಲ್ಲ. ಸ್ವಲ್ಪ ಅಂದರೆ ಅಷ್ಟು ಗಾಡಿ ಅದು ಹೋಗಲ್ಲ ಸ್ನೇಹಿತರೆ ಆ ರೋಡಲ್ಲಿ. ನೋಡ್ರಿ ನಮ್ಮ ಕ್ಯಾಟ್ ಬಂತು. ಅವ್ನ ಮನೆಯಲ್ಲೇ ನೋಡ್ರಿ, ಆರಾಮಿಲ್ಲ ಅಂದರು ನೋಡ್ರಿ ಆ ಥರ ಓಡಾಡ್ತಿದ್ದಾನೆ ನೋಡ್ರಿ ಸ್ನೇಹಿತರೆ. ಅಲ್ಲಿ ಇಬ್ಬರು ಹುಡುಗರು ಕೂಡ ಹೋಯ್ತಾ ಇದ್ದಾರೆ ನೋಡ್ರಿ. ನಮ್ಮದು ಗಿಡದ ಹೂವು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೇವೆ ನೋಡ್ರಿ. ಈ ಕಲರ್ ಹೂ ಬರ್ತಾವೆ ನೋಡ್ರಿ ಸ್ನೇಹಿತರೆ. ಇದು ಒಂದು ಲಾಜಿಕ್ ಇದೆ ಸ್ನೇಹಿತರೆ, ಇದರಲ್ಲಿ ಒಂದು ಮ್ಯಾಜಿಕ್. ಇದೇ ಹೂವು ನೈಟ್ 5 ಗಂಟೆ ಆದರೆ ಅದೇ ಮುಚ್ಕೋತದೆ ಸ್ನೇಹಿತರೆ. ಮಾರ್ನಿಂಗ್ ಈ ಥರ ಫ್ಲವರ್ ಬಿಟ್ಕೋತದೆ ನೋಡ್ರಿ, ಈ ಥರ ಖುಲ್ಲಾಯ್ತದೆ ನೋಡ್ರಿ. ಇದು ಏನು ಮ್ಯಾಜಿಕ್ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಇದರಲ್ಲಿ 2 ಥರ ಗಿಡ ಇದೆ ನೋಡ್ರಿ. ಒಂದು ಮನಿ ಪ್ಲ್ಯಾಂಟ್ ಕೂಡ ಅದರೊಳಗೆ ಹಚ್ಚಿದ್ದೀನಿ, ನೋಡೋಣ ಬೆಳೆಯುತ್ತೇನೋ ಗೊತ್ತಿಲ್ಲ. ಒಂದು 2-3 ಟೈಪ್ ಗಿಡ ಅವ ಸ್ನೇಹಿತರೆ ಅದ್ರೊಳಗೆ. ಇವಾಗ ಬರ್ರಿ ನೋಡ್ರಿ, ಇದು ಮೇಲಿಂದ ಬಂದು ಇದು ನೋಡ್ರಿ. ಈಗ ಅವಳು ಹೋದಳಲ್ಲ, ಈಗ ಬಂದು ನೋಡ್ರಿ ತೆಳಗೆ ಕುಂತದ ನೋಡ್ರಿ. ಎಷ್ಟು ಮಾತಾಡಿದ್ರು ಕೂಡ ಮಾತಾಡ್ತಲ್ಲ ಸ್ನೇಹಿತರೆ. ಅದು ನಾನು ವಾಯ್ಸ್ ಬೈದಿದ್ದೀನಿ ಅದಕ್ಕೆ. ಆದರೆ ನಾನು ವಾಯ್ಸ್ ಕೊಡೋ ಹೊತ್ತಿಗೆ ನನ್ನ ಮಗ ಫೋನ್ ಆನ್ ಇತ್ತು.
ಅದ್ರ ಸಲುವಾಗಿ ಕಂಪ್ಲೀಟ್ ಮ್ಯೂಟ್ ಮಾಡಿಬಿಟ್ಟು ಈ ಥರ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಭಯ ಅಂದ್ರೆ ಭಯ ಆಯ್ತು ಸ್ನೇಹಿತರೆ. ಇವಾಗ ಕಾಪಿರೇಟ್ ಅಂತ ಬಂತಂದರೆ ಮತ್ತೆ ಪ್ರಾಬ್ಲಮ್ ಅಲ್ವಾ, ಅದ್ರ ಸಲುವಾಗಿ ನಾನು ಮಾತಾಡಿನ ತೆಗ್ದೀನಿ ನೋಡಿರಿ. ಎಷ್ಟು ಬೈತಾ ಇದ್ರು ಕೂಡ ನೋಡಿರಿ ಕಣ್ಣು ತೆರಿತಾ ಇಲ್ಲ ನೋಡ್ರಿ, ಮುಖ ತೆಳಗೆ ಮಾಡಿಂದ ಮೇಲೆ ನೋಡ್ತಾ ಇಲ್ಲ ನೋಡಿ ಸ್ನೇಹಿತರೆ. ಯಾವುದೇ ಕ್ಯಾಟ್ ಆದರೂ ಈ ಥರ ಮುಟ್ಟಿಸ್ಕೊಂಬಲ್ಲ ಸ್ನೇಹಿತರೆ. ಇದು ನೋಡಿರಿ, ಇದು ಮಾತು ಅರ್ಥ ಆಗಲ್ಲ ಅಂತ ಇಲ್ಲ ಸ್ನೇಹಿತರೆ, ಹರ್ರೊಂದು ಮಾತು ಅರ್ಥ ಆಯ್ತು. ಯಾವ ಮಾತಿಗೆ ಯಾವ ಥರ ಬಿಹೇವ್ ಮಾಡ್ಬೇಕಂತ ಅದಕ್ಕೆ ಚೆನ್ನಾಗಿ ಗೊತ್ತು ಸ್ನೇಹಿತರೆ. ಇದಕ್ಕೆ ನಮ್ಮ ಕ್ಯಾಟಿಗೆ ನೋಡಿರಿ ಎಷ್ಟು ಬೈತಾ ಇದ್ದೀನಿ, ಸ್ವಲ್ಪ ಕೂಡ ಕಣ್ಣು ತೆರಿತಾ ಇಲ್ಲ. ಇದು ಮೇಲೆ ಹೋಗ್ಕೊಂತದಲ್ಲ ಸಲುವಾಗಿ ಅದಕ್ಕೆ ಗೊತ್ತು ನಾನು ಏನೇನು ಮಾತಾಡ್ತಾ ಇದ್ದೀನಿ ಅಂತ. ನೋಡಿರಿ ಎಷ್ಟು ಹಿಲಾಯಿಸ್ತಾ ಇದ್ರೂ ಕೂಡ ಸ್ವಲ್ಪ ಕೂಡ ಕಣ್ಣು ತೆರಿತಾ ಇಲ್ಲ ನೋಡ್ರಿ. ಅದು ಇಷ್ಟು ಮಾತಾಡ್ಸಿದ್ದೀನಿ, ಇಷ್ಟು ಹೊಡೆದಿನಿ, ಆದ್ರೆ ನೋಡ್ರಿ ಕಾಲು ಯಾವ ಥರ ಮಾಡ್ತಾಯಿದ್ದಾರೆ ನೋಡ್ರಿ. ನನ್ನ ಮೂಕ ಪ್ರಾಣಿಗೆ ಸಾಕೋದಂದ್ರೆ ಭಾಳ ಇಷ್ಟ ಸ್ನೇಹಿತರೆ. ಬೇರೆದು ಯಾರು ಏನೋ ಬೇರೆ ಯಾವ ಥರನೋ ಗೊತ್ತಿಲ್ಲ, ಆದ್ರೆ ನನಗಿಷ್ಟ ನೋಡ್ರಿ. ನಾನಂತೂ ಸಾಕೊಂಡಿದ್ದೀನಿ ನೋಡ್ರಿ. ಸಣ್ಣ ಅಂದ್ರೆ ಭಾಳ ಸಣ್ಣ ಇದ್ದು ಸ್ನೇಹಿತರೆ. ಅವಾಗೆ ಅದರದ್ದು ತಾಯಿ ತಂದೆ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದೆ ನೋಡ್ರಿ ಯಾವ ಥರ ನೋಡ್ರಿ. ಅದು ಸಾಕೋರ ಮನೆಯಲ್ಲೇ ಬರುತ್ತೆ, ಅದು ಬೇರೆಯವ್ರ ಮನೇಲಿ ಹೋಗಲ್ಲ ನೋಡ್ರಿ. ಮುಖ ತಿರ್ಗಿಸ್ಕೊಂಡು ಕೂಡ್ತಾಯಿದ್ದೆ ನೋಡ್ರಿ. ಜಾಸ್ತಿನೇ ಬೈದಿನಿ ಸ್ನೇಹಿತರೆ. ಅದು ನಾನು ವಾಯ್ಸ್ ಅಂದ್ರೆ ಮ್ಯೂಟ್ ಮಾಡಿದ್ದೀನಿ. ಅದರಲ್ಲಿ ಫೋನ್ ಫುಲ್ ಸೌಂಡು ಬರ್ತಾಯಿತ್ತು, ಅದ್ರ ಸಲುವಾಗಿ ಮ್ಯೂಟ್ ಮಾಡಿದ್ದೀನಿ. ಈ ಥರ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ ನೋಡ್ರಿ. ಅವನಿಗೋಸ್ಕರ ಹಾಸ್ಕೊಟ್ಬಿಟ್ರೆ ಇದು ನೋಡ್ರಿ, ಇದು ಮಲ್ಕೊಳೋದು. ಇವಾಗ ನೋಡ್ರಿ, ಇವಾಗ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಇವಾಗ ಇಷ್ಟು ಭಾಂಡೆ, ಇಷ್ಟು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡ್ಬಿಟ್ಟು ಅವನಿಗೆ ನೋಡ್ಬೇಕು ಸ್ನೇಹಿತರೆ. ಅವನಿಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಬಟ್ಟೆ ನೆನೆಕ್ಕಿದ್ದೀನಿ, ಬಟ್ಟೆ ಒಗಿಬೇಕು. ಅವನಿಗೆ ಜಾಸ್ತಿ ಮೈ ಸುಡ್ತಾಯಿದ್ರೆ ಆ ಬಟ್ಟೆ ಹಾಗೆ ಇಕ್ಬಿಟ್ಟು ಅವನಿಗೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟಲ್ಲು. ನಿಮಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ, ನಮ್ಮದು ಪುಟ್ಟ ಗೂಡು ನೋಡ್ರಿ ಯಾವ ಥರ ಇದೆ. ಇಷ್ಟು ಒಂದು ರೂಮಲ್ಲೇ ನಾನು 10 ವರ್ಷ ನೋಡ್ರಿ, 10 ವರ್ಷ ಉಳಿದೀನಿ ನೋಡ್ರಿ. 10-11 ರನ್ನಿಂಗ್ ಅದ ನೋಡ್ರಿ ಸ್ನೇಹಿತರೆ. ಕೆಲವೊಬ್ಬರು ಭಾಳ ಅಂದ್ರೆ ಸಿಟಿಯಲ್ಲಿ ಉಳಿದ್ರೆ 1-2 ವರ್ಷ ಕೂಡ ಆಗಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಆದರೆ ನನಗೆ ಆ ಥರ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿಂದ ಹೋಗ್ಬಾರ್ದು. ಚೆನ್ನಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ನೋಡ್ರಿ. ನಂದು ರೂಮ್ ಕಾಣಿಸ್ತಿರ್ಬೋದು ನಿಮಗೆ, ಪುಟ್ಟ ಗೂಡು. ನಾನು ಎಲ್ಲಿ ಹಿಡಿದ್ರೂ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ಯಾವ ಥರ ಅಂತ. ನಿಮಗೆ ನೋಡಿದ್ರೆ ಒಂದು ದಿವಸ ಹೋಮ್ ಟೂರ್ ಮಾಡ್ತೀನಿ ಸ್ನೇಹಿತರೆ, ಅವಾಗ ಗೊತ್ತಾಗುತ್ತೆ. ಇವಾಗ ನೋಡ್ರಿ ಇಷ್ಟು ಮೊದಲು ಇದು ತೊಳಿಬೇಕಲ್ಲ ಸ್ನೇಹಿತರೆ. ನಾನು ಡೈಲಿ 1-2 ಟೈಮ್ ಆದರೂ ಕ್ಲೀನ್ ಮಾಡ್ತೀನಿ ನೋಡ್ರಿ. ಇದು ಮಾರ್ನಿಂಗ್ ಅಡುಗೆ ಮಾಡಿದ್ಮೇಲೆ ಮತ್ತೆ ನೈಟ್ ಅಡುಗೆ ಮಾಡಿದ್ಮೇಲೆ ಈ ಥರ ಜಾಸ್ತಿ ಜನ ಈ ಥರ ಬಟ್ಟೆ ತೊಗೊಂಡು ಸೂಟ್ ಬಿಡ್ತಾರೆ. ಹಾಳಾದು ಜಂಗಡ್ತದ ಅದು ಇದು ಅಂತ ಅಂದ್ಕೊಂಡು ಸೂಡ್ತಾರೆ. ನಾನಂತೂ ಒಂದು 11-12 ವರ್ಷ ಆಯ್ತು ಅನ್ಕೋತೀನಿ ಸ್ನೇಹಿತರೆ ಅದು ತೊಗೊಂಡ್ಬಿಟ್ಟು. ಇನ್ನೂ ಏನಾಗಿಲ್ಲ ನೋಡ್ರಿ. ನನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೀನ್ ಮಾಡಿದ್ರೆ. ಇವಾಗ ಇಷ್ಟು ಕ್ಲೀನ್ ಅದು ಮಾಡಿಬಿಟ್ಟು ಭಾಂಡೆ ತಿಕ್ಕಬೇಕು ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರ, ಹೊಸದಾಗಿ ಯಾರ್ಯಾರು ನೋಡ್ತಾಯಿದ್ದೀರ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇನ್ನೂ ಹೊಸ ಜನಕ್ಕೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಕೆಲವೊಬ್ಬರು ನೋಡ್ತಾ ಇದ್ದಾರೆ, ಆದರೆ ಲೈಕ್, ಸಬ್ಸ್ಕ್ರೈಬ್ ಅದೇನು ಮಾಡ್ತಾಯಿಲ್ಲ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನನಗೆ ಇನ್ನೂ ಮುಂದೆ ಹೊಸದಾಗಿ ಮಾಡ್ಬೇಕಂತ ಆಸೆ ಆಗಿಬಿಡುತ್ತೆ. ಅದ್ರ ಸಲುವಾಗಿ ಮತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ
ನಾನು ಏನೇ ವಿಡಿಯೋ ಶಾರ್ಟ್ ಆಗಲಿ ಏನೋ ಫುಲ್ ಬ್ಲಾಗ್ ಆಗಲಿ ಏನೇ ಹಾಕಿದ್ರು ಮೊದಲು ನಿಮಗೆ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನಾನು ನೀವು ಎಲ್ಲ ಸಪೋರ್ಟ್ ಮಾಡಿದೆ ಅಂದರೆ ನಾನು ಫುಲ್ ಜೋಶ್ ಬರ್ತದೆ ಸ್ನೇಹಿತರೆ. ನಾನು ವಿಡಿಯೋ ವ್ಲಾಗ್ ಮಾಡೋಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ ಬಾಂಡೆ ಎಷ್ಟು ತಿಕ್ಬಿಟ್ಟು ಕೆಲಸ ಅದು ಮಾಡಿಬಿಟ್ಟು ಇನ್ನು ಬಟ್ಟೆ ಜಾಸ್ತಿ ಅವ ಸ್ನೇಹಿತರೆ. ಇವತ್ತು ಬಟ್ಟೆ ಅದು ಒಗೆದ್ಬಿಟ್ಟು ಹೋಗ್ತೀನಿ. ಇಲ್ಲಾಂದರೆ ಅವ್ನಿಗೆ ಜಾಸ್ತಿ ಆದರೆ ಇಲ್ಲೇ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಹಾಸ್ಪಿಟಲ್ಗೆ ಊಟ ಮಾಡಿಸಿ ಅವನು ಸಿರಪ್ ಟಾನಿಕ್ ಹಾಕಿ ಮಲಗಿಸ್ದೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಜಲ್ದಿ ಮಾಡಿಬಿಟ್ಟು ಹೋಗಬೇಕು. ಮತ್ತು ಮನೆಗೆ ಬಂದು ಮಗಳಿಗೆ ಟಿಫಿನ್ ತಗೊಂಡು ಹೋಗಬೇಕು. ಇನ್ನು ಸ್ಟಾರ್ಟಿಂಗ್ ಅಲ್ಲ ಸ್ನೇಹಿತರೆ, ಅದ್ರ ಸಲುವಾಗಿ ಅಷ್ಟು ಗೊತ್ತಾಯ್ತಾ ಇಲ್ಲ. ಕಮೆಂಟಲ್ಲಿ ತಿಳಿಸಿ ಈ ಥರ ಅಂತ ಪ್ಲೀಸ್ ನಿಮ್ಮಿಂದ ತಿಳ್ಕೊಂಡು ಮಾಡ್ತೀನಿ. ನನಗಂದರೆ ಇಷ್ಟ ಸ್ನೇಹಿತರೆ, ನನಗೂ ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂತ. ನೋಡ್ರಿ ನೀರು ಬಂದರೆ ಭಾಳ ಜಲ್ದಿ ಆಗುತ್ತೆ ಸ್ನೇಹಿತರೆ. ಒಂದು ಸ್ವಲ್ಪ ದಿವಸ ನೀರು ಬಂದಿಲ್ಲ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಿದೆ. ತೆಳಗಡೆ ಏನು ತೋರಿಸಿದ್ನಲ್ಲ ಅಲ್ಲಿಂದ ಹೋಗಿ ತರಬೇಕು ನಾನು. ಇವಾಗ ಮಳೆ ಬಿದ್ದಿದ್ದಲ್ಲ ಸ್ನೇಹಿತರೆ, ನೀರು ಬಂದವೆ. ಇವಾಗ ಏನು ಟೆನ್ಷನ್ ಇಲ್ಲ. ಇವಾಗ ಇಷ್ಟು ಭಾಂಡೆ ಅದು ತಿಕ್ಬಿಟ್ಟು ಜೋಡಿಸ್ಕೋಬೇಕು ಸ್ನೇಹಿತರೆ. ಎಲ್ಲ ಕೆಲಸ ಆಯ್ತು ನೋಡ್ರಿ. ಇಷ್ಟು ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದಿನಿ. ಇವಾಗ ಅವನಿಗೆ ಹಾಸ್ಪಿಟಲ್ ಕರ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಅಂದರೆ ಬಟ್ಟೆ ಇಕ್ಕಿದ್ದೀನಿ ಸ್ನೇಹಿತರೆ. ಬಟ್ಟೆ ಏನು ಒಗ್ದಿಲ್ಲ. ನನಗೆ ಜಾಸ್ತಿನೇ ಮೈ ಸುಡ್ತಾಯಿದೆ. ಅದ್ರ ಸಲುವಾಗಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆದರೂ ಕೂಡ ಜಾಸ್ತಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ವ. ಅದ್ರ ಸಲುವಾಗಿ ಮೊದಲು ಅವನಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಅಲ್ಲಿ ಲೇಟೇ ಆಗುತ್ತೆ ಸ್ನೇಹಿತರೆ. ಎಷ್ಟು 1 ತಾಸು ಆಯ್ತದೋ 2 ತಾಸು ಆಯ್ತದೋ ಗೊತ್ತಿಲ್ಲ. ಅಂದರೆ ಲೇಟ್ ಅಂತೂ ಆಗುತ್ತೆ. ಅಲ್ಲಿ ಮಕ್ಕಳ ಹಾಸ್ಪಿಟಲೆಲ್ಲ ಲೇಟೇ ಆಗುತ್ತೆ. ಅಲ್ಲಿ ಈ ಥರ ಚೀಟಿ ಪ್ರಕಾರ ಹೋಗ್ಬೇಕು ಸ್ನೇಹಿತರೆ, ಡೈರೆಕ್ಟ್ ಹೋಗೋಕ್ಕಾಗಲ್ಲ ನೋಡ್ರಿ. ಇವಾಗ ನೋಡ್ರಿ ಕೈಕಾಲು ಮುಖ ತೊಳೆಸ್ಬಿಟ್ಟು ಮಲ್ಕೊಂಡಿದ್ದಾನೆ. ಆದರೆ ಫುಲ್ ಮೈ ಸುಡ್ತಾಯಿತ್ತು ಸ್ನೇಹಿತರೆ. ಅದ್ರ ಸಲುವಾಗಿ ಹೋಗಿದ್ದೀನಿ ನೋಡ್ರಿ. ಸ್ನೇಹಿತರೆ, ಇವಾಗ ನಾನು ನೈಟ್ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ನಾನು ಹಾಸ್ಪಿಟಲ್ಗೆ ಹೋದರೆ 2 ತಾಸು ಆಯ್ತು ಸ್ನೇಹಿತರೆ. ಅಲ್ಲೇ ಟೈಮ್ ಆಯಿತು ನನಗೆ. ಬಂದು ಮತ್ತೆ ಭಾಳ ಟಯರ್ಡ್ ಆಗಿತ್ತು ಸ್ನೇಹಿತರೆ. ಬಂದು ಒಂದು ತಾಸು 2 ತಾಸು ಮಲ್ಕೊಂಡಿದ್ದೀನಿ. ಮಲ್ಕೊಂಡು ಎದ್ದುಬಿಟ್ಟು ಆ ಬಟ್ಟೆ ಒಗ್ದು ಡೈರೆಕ್ಟ್ ಇವಾಗ ನೋಡ್ರಿ ಅಡುಗೆ ಮಾಡೋಕೆ ನಿಂತಿದ್ದೀನಿ. ಇವತ್ತು ಬರೋ ಸ್ನೇಹಿತರೆ ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಅಂದರೆ ನನ್ನ ಮಗನಿಗೆ ಇಷ್ಟ. ಅದ್ರ ಸಲುವಾಗಿ 1-2 ತುತ್ತು ಜಾಸ್ತಿ ಊಟ ಮಾಡ್ತಾನಂತಂದು ರೊಟ್ಟಿ ಮತ್ತು ರೈಸ್ ಮಾಡಿದ್ದೀನಿ ನೋಡ್ರಿ. ಮೊದಲೇ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ. ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ 4-5 ಟಾನಿಕ್ ಕೊಟ್ಟರು ಸ್ನೇಹಿತರೆ. ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ರೇ ಅವನಿಗೆ ಚೆನ್ನಾಗಿ ಅಂದರೆ ರೊಟ್ಟಿ ಅಂದರೆ ಸ್ವಲ್ಪ ಜ್ವರ ಬಂದರೂ ರೊಟ್ಟಿನೇ ಊಟ ಮಾಡ್ಬೇಕು ಸ್ನೇಹಿತರೆ. ಆದರೆ ನನ್ನ ಮಗನಿಗೆ ಅಷ್ಟು ಚಿಕನಲ್ಲಿ ಇನ್ನೂ ಇಷ್ಟ ಅವನಿಗೆ. ಅದ್ರ ಸಲುವಾಗಿ 2 ಮಿಕ್ಸ್ ಆಗಿ ಮಾಡಿದ್ದೀನಿ ನೋಡ್ರಿ ರೊಟ್ಟಿ. ಇವಾಗ ಬರ್ರಿ ಚಿಕನ್ ಯಾವ್ದಾದ್ರು ರೀತಿ ಮಾಡೋದಂತ ನೋಡೋಣ. 1-2-3 ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊಂಡೆ ನೋಡ್ರಿ. ಇದಕ್ಕೇನಿಲ್ಲ ಸ್ನೇಹಿತರೆ, ಜ್ವರ ಬಂದರೆ ನಾನು ಈ ಥರ ಚಿಕನ್ ಮಾಡ್ಕೊತೀನಿ ನೋಡ್ರಿ. ಬೆಳ್ಳುಳ್ಳಿ ಚಿಕನು. ಇವಾಗ ಈ ಕಡೆ ನೋಡ್ಬೋದು ನೀವು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೂಪರ್ ಆಯಿತು ಸ್ನೇಹಿತರೆ. ಜ್ವರ ಬಂದರೆ ಈ ಥರ ಮಾಡ್ಕೋಬೇಕು. ಬಾಯಿಗೆ ಖಾರ ಮತ್ತು ಎಷ್ಟು ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ನೀವು ಎಷ್ಟು ಊಟ ಮಾಡ್ತೀರೋ ಅಷ್ಟು ಸೇರಿಸ್ಕೋಬೇಕು. ಆದರೆ ಬೆಳ್ಳುಳ್ಳಿ ಜ್ವರ ಬಂದವರಿಗೆ ಈ ಥರ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ಟು ಚಿಕನ್ ಮಾಡಿಕೊಡಿ. ಸೂಪರ್ ಟೇಸ್ಟ್ ಆಗ್ತದೆ ಅವರಿಗೆ ನೋಡಿರಿ. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ನೋಡಿರಿ ಸ್ನೇಹಿತರೆ. ಬರ್ರಿ ಯಾವ ಥರ ಮಾಡೋದು ಅಂತ. ಜಸ್ಟ್ ಒಂದು ಬೆಳ್ಳುಳ್ಳಿ ಇದ್ದರೆ ಸಾಕು ಸ್ನೇಹಿತರೆ ಈ ಥರ ಚಿಕನ್ ಮಾಡೋದಕ್ಕೆ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮಸಾಲೆಗಳು ಇಷ್ಟೇ. ಇವಾಗ ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಈ ಥರ
ಹುರಿದ್ಕೊಳ್ಬೇಕು ನೋಡಿ ಸ್ನೇಹಿತರೆ. ಮಗ ಊಟ ಮಾಡ್ತಾನೆ ಚೆನ್ನಾಗಿ ಅಂತಂದು ಈ ಥರ ಜ್ವರ ಕೂಡ ಬಂದಿದೆ ಅಲ್ಲ, ಬಾಯಿಗೆ ಟೆಸ್ಟ್ ಹತ್ತದೆ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿರಿ. 4-5 ಟಾನಿಕ್ ಕೊಟ್ಟರೆ ಸ್ನೇಹಿತರೆ, ಅದರ ಸಲುವಾಗಿ ಹೊಟ್ಟೆ ಫುಲ್ಲು ಊಟ ಮಾಡಿದ್ರೇ ಟಾನಿಕ್ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿರಿ. ಮೊದಲು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನಂದರೆ ಏನು ಹತ್ತಲ್ಲ ಸ್ನೇಹಿತರೆ, ಜಸ್ಟ್ ಒಂದು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಸ್ನೇಹಿತರೆ. ಜ್ವರ ಬಂದವರಿಗೆ ಈ ಥರ ಮಾಡಿಕೊಡಿ ನೋಡಿರಿ, ಅವರು ಎಷ್ಟು ಆರಾಮಾಗಿ ಊಟ ಮಾಡ್ತಾರೆ ನೋಡಿರಿ. ಕಲರ್ ಯಾವ ಥರ ಆಗಿದೆಯೋ ನೋಡಿರಿ. ಈಗ ಚೆನ್ನಾಗಿ ಮೆರೂನ್ ಕಲರ್ ಬರ್ಬೇಕು ಸ್ನೇಹಿತರೆ. ಇದ್ರ ಪೇಸ್ಟ್ ಮಾಡ್ಕೋಬೇಕು, ಈರುಳ್ಳಿ ಪೇಸ್ಟ್. ಚಿಕನ್ ಸೂಪರ್ ಆಯ್ತು ಸ್ನೇಹಿತರೆ. ಇವಾಗ ನೋಡಿರಿ ಈಚೆ ಕಡೆ ಏನಾಯಿತು ನೋಡಿರಿ. ಇದು ಕೂಡ ಸ್ವಲ್ಪ ಕಲರ್ ಬರ್ಬೇಕು ಸ್ನೇಹಿತರೆ. ಇದು ಆವಾಗ ನೀವು ನೋಡ್ರಿ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಕಡಾಯಿ ಗರಂ ಆಗಿಲ್ಲ ಸ್ನೇಹಿತರೆ, ಆವಾಗಲೇ ಸೇರಿಸ್ಕೊಂಡಿದ್ದೀನಲ್ಲ, ಫ್ರೈ ಆಯ್ತಾ ಇಲ್ಲ. ಇವಾಗ ನೋಡಿರಿ ಹಸಿ ಸ್ಮೆಲ್ ಹೋಯ್ತು. ಇವಾಗ ಕಲರ್ ಬರಬೇಕು. ಇವಾಗ ಸ್ವಲ್ಪ ಈ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಜಾಸ್ತಿ ಉರಿ ಇಟ್ಕೊಬಾರ್ದು ಸ್ನೇಹಿತರೆ, ಸ್ಲೋಲಿ ಇಟ್ಕೋಬೇಕು. ಇಲ್ಲಾಂದರೆ ಏಕ್ದಮ್ ಅದು ಬೆಳ್ಳುಳ್ಳಿ ಸುಟ್ಬಿಡುತ್ತೆ. ಸ್ಲೋಲಿ ಇಟ್ಕೊಂಡ್ರೆ ಆರಾಮಾಗಿ ಫ್ರೈ ಮಾಡ್ಬೋದು. ಆದರೆ ಏಕ್ದಮ್ ಫುಲ್ ಇಟ್ಕೊಂಡೇವು ಅಂದರೆ ಕೂತ್ಕೊಂಡು ಬಿಡ್ತದೆ ಸ್ನೇಹಿತರೆ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಯ್ತಾಯಿದೆ ನೋಡಿರಿ. ಸ್ಲೋಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿರಿ ಕಲರ್ ನೋಡಿರಿ ಯಾವ ಥರ ಚೇಂಜ್ ಆಗ್ತಾಯಿದೆ ನೋಡಿರಿ ಸ್ನೇಹಿತರೆ. ಕಲರ್ ಚೇಂಜ್ ಆಗಿಬಿಡ್ತಂದರೆ ನಿಮಗೆ ಕಾಣಿಸ್ತಿರ್ಬೋದು, ಸ್ವಲ್ಪ ಚೇಂಜ್ ಆಯ್ತಾಯಿದೆ ನೋಡಿರಿ. ಆ ಕಡೆ ಈರುಳ್ಳಿ ಕೂಡ ಫ್ರೈ ಆಯ್ತಾಯಿದೆ ನೋಡಿರಿ. ಕಲರ್ ನೋಡಿರಿ ಇವಾಗ ನೋಡಿರಿ ಬೆಳ್ಳುಳ್ಳಿ ಈ ಥರ ಕಲರ್ ಆಗಿದೆ ನೋಡಿರಿ. ನೋಡಿರಿ ಈ ಟೈಮಲ್ಲಿ ನಾವು ಚಿಕನ್ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ. ಜಾಸ್ತಿ ಬ್ಲ್ಯಾಕ್ ಕೂಡ ಆಗಿಬಿಡ್ಬಾರ್ದು ನೋಡಿರಿ. ಇವಾಗ ಚಿಕನ್ ಈ ಟೈಮಲ್ಲೇ ಸೇರಿಸ್ಕೋಬೇಕು ನೋಡಿರಿ. ಇವರೇನಪ್ಪ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ ಅನ್ಕೋತಿರ್ಬೋದು ನೀವು. ಆದರೆ ಸ್ನೇಹಿತರೆ, ಮಗನಿಗೆ ಜ್ವರ ಅಂದರೆ ಮೈ ಹುಷಾರಿಲ್ವಲ್ಲ, ಅದೊಂದು ಬಾಯಿ ಟೇಸ್ಟಿಗೆ ಆಗೋದಕ್ಕೆ ಅವನು ಫೇವ್ರೇಟ್ ಚಿಕನ್, ಮತ್ತು ಅದು ಸಲುವಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ. ಜಸ್ಟ್ ಒಂದು ಸ್ವಲ್ಪ ಸಾಲ್ಟು ಅಥವಾ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೋಬೇಕು. ಮತ್ತು 10 ನಿಮಿಷ ಅಂದರೆ ಕುದಿಸ್ಕೋಬೇಕಂದ್ರೆ ಮುಚ್ಚಳ ಮುಚ್ಚಿ ತೆಗೆದೇ ನೋಡೋದೇ ಇರಬಾರ್ದು. ಅವಾಗವಾಗ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ. ನೋಡಿರಿ ಸಾಲ್ಟು ಸೇರಿಸ್ಕೊಂಡೆ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ನು. ನಾನು ನೈಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಲೈಟ್ ಕೂಡ ಅಷ್ಟು ಜಾಸ್ತಿ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಇವಾಗ ನೋಡಿರಿ ಚೆನ್ನಾಗಿ ಈ ಥರ ಇನ್ನೂ ಕೈ ಆಡಿಸ್ಬಿಟ್ಟು ಒಂದು ಜಾಸ್ತಿ ಏನಿಲ್ಲ 10 ನಿಮಿಷ ಮುಚ್ಚಳ ಮುಚ್ಕೋಬೇಕು. ಅಷ್ಟು ಜಾಸ್ತಿ ಫುಲ್ ಜೋರು ಉರಿ ಇಟ್ಕೋಬಾರ್ದು. ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು. ಅವಾಗವಾಗ ತೆಗೆದು ನೋಡ್ಬೇಕು ಸ್ನೇಹಿತರೆ. 10 ನಿಮಿಷ ಅಂದರೆ 10 ನಿಮಿಷ. ನೋಡಿರಿ ಇವಾಗ ಮೆರೂನ್ ಕಲರ್ ಆದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇ ಹಂಚಲ್ಲಿ ಹಾಗೆ ಇಟ್ಬಿಡ್ತೀನಿ. ಸ್ವಲ್ಪ ಒಂದು 2-3 ನಿಮಿಷ ಇನ್ನೂ ಹೆಂಚು ಗರಂ ಇರುತ್ತದಲ್ಲ ಸ್ನೇಹಿತರೆ, ಅದರಲ್ಲಿ ಇನ್ನೂ ಮೆರೂನ್ ಆಗಿಬಿಡ್ತವೆ. ಒಂದು ವೈಟ್ ಅವ ನೋಡಿರಿ. ತೆಗೆದ್ಬಿಟ್ಟು ಅದರಲ್ಲೇ ಇಕ್ಕಿದ್ರೆ ಮತ್ತೆ ಸ್ಮೆಲ್ ಬರ್ತಾವಂತ ತೆಗಿತಾ ಇದ್ದೀನಿ ನೋಡಿರಿ. ಇವಾಗ ಇದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ನಾನು ಯಾವುದರಲ್ಲಿ
ಕುಡ್ತೀನಿ ನೋಡ್ರಿ ಸ್ನೇಹಿತರೆ. ರುಬ್ಗಲ್ಲಿಂದ ಕುಟ್ಟಿದ್ರೆ ಟೇಸ್ಟ್ ಆಗುತ್ತೆ. ಮಿಕ್ಸಿಯಲ್ಲಿ ಹಾಕೋಬಾರ್ದು ಅದು ಈರುಳ್ಳಿ. ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಅಷ್ಟು ಪೇಸ್ಟ್ ಆಗಲ್ಲ ಸ್ನೇಹಿತರೆ. ಇದು ಒಳ್ಳೆ ರುಬ್ಗಲ್ ಅಂತಾರಲ್ಲ ಸ್ನೇಹಿತರೆ, ಅದರಲ್ಲಿ ಕುಟ್ಬೇಕು ನೋಡ್ರಿ. ನನ್ನ ಹತ್ರ ಇದೆ ನೋಡ್ರಿ. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದರಲ್ಲಿ ಏನಾದರೂ ಹಿಂಡಿ ಆದರೆ ಏನಾದರೂ ಕೊಟ್ಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯ್ತದೆ ಸ್ನೇಹಿತರೆ. ಅದು ಮಿಕ್ಸಿಯಲ್ಲಿ ಯೂಸ್ ಮಾಡ್ಕೋಬಾರ್ದು. ಅದು ಜಾಸ್ತಿ ಇದ್ರೇ ಪೌಡರ್ ಮಾಡೋದಕ್ಕೆ, ಕಾಯಿ ಬೀಜ ಆಗಲಿ ಏನೇ ವಸ್ತು ಪೌಡರ್ ತೀಸಿದ್ರೆ ಅದು ನಮ್ಗೆ ಭಾಳ ಯೂಸ್ ಆಗುತ್ತದೆ. ಇದು ಈ ಥರ ಅಂದರೆ ಈ ಥರ ಸ್ವಲ್ಪ ಬೆಳ್ಳುಳ್ಳಿ ಆಗಲಿ, ಈ ಥರ ಪೇಸ್ಟ್ ಮಾಡ್ಕೊ ಸ್ವಲ್ಪ ಏನಾದರೂ ಇರೋದಾಗಲಿ ಈ ಥರ ಇದರಲ್ಲಿ ಯೂಸ್ ಮಾಡ್ಕೋಬೇಕು ನೋಡ್ರಿ. ಟೇಸ್ಟ್ ಕೂಡ ಆಯ್ತದೆ ನೋಡಿ ಸ್ನೇಹಿತರೆ. ಇವಾಗ ಚಿಕನ್ ಏನಾಯ್ತು ನೋಡೋಣ ಬನ್ನಿ. ನೋಡಿರಿ ಎಷ್ಟು ಆಗ್ಯದ ನೋಡ್ರಿ ಈರುಳ್ಳಿ ಪೇಸ್ಟು. ಇವಾಗ ಚಿಕನ್ ಏನಾಗ್ಯದ ನೋಡ್ರಿ ಬರ್ರಿ. ನೋಡ್ರಿ ಅಷ್ಟು ನೀರೆಲ್ಲ ಹಿಡ್ಕೊಂಡ್ಬಿಟ್ಟು ಎಣ್ಣೆ ಅಷ್ಟೇ ಕಾಣಿಸ್ತಾ ಇದೆ ನೋಡ್ರಿ. ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇವಾಗ ಏನೇನು ಮಸಾಲ ತೀಸ್ಗಳು ಏನೇನು ನಾವು ಆ್ಯಡ್ ಮಾಡ್ಕೋತೀವೋ ಅವೆಲ್ಲ ಈ ಟೈಮಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ. ಆ ಕಡೆ ನೀರು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿರಿ ಏನು ಸೇರಿಸ್ಕೊಂಡಿದ್ದೀನಿ ಅಂದರೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಕೆಲವೊಬ್ರು ನಾನ್ ವೆಜ್ಗೆ ಅರಿಶಿನ ಯೂಸ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ನನಗೆ ಟೇಸ್ಟ್ ಕೂಡ ಆಗುತ್ತೆ, ಕಲರಿಗೋಸ್ಕರ ಅಂತ ಸೇರಿಸ್ಕೊತೀನಿ ನಾನು. ನೋಡಿರಿ ಚಿಲ್ಲಿ ಪೌಡರು ನಮ್ಗೆ ಎಷ್ಟು ಊಟ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಯಾವ ಥರ ಖಾರ ಎಷ್ಟು ಕಡಿಮೆ ಎಷ್ಟು ಹೆಚ್ಚು ಊಟ ಮಾಡ್ತೀವಿ ಅಷ್ಟು ಸೇರಿಸ್ಕೋಬೇಕು ಸ್ನೇಹಿತರೆ. ನಾನು ಇಷ್ಟು ಹಾಕಿದ್ದೀನಿ, ನಾವು ಕೂಡ ಇಷ್ಟು ಹಾಕಬೇಕು ಅಂತ ನೋಡಿರಿ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ. ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದು ನೋಡಿರಿ. ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ, ಹಸಿ ಸ್ಮೆಲ್ ಹೋಗೋವರೆಗೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇವಾಗ ಮಸಾಲ ಐಟಮ್ಗಳು ಏನೇನವ ಅಂದರೆ ಪೇಸ್ಟ್ಗಳು ನಾನು ಇಟ್ಕೊಂಡಿದ್ದೀನಲ್ಲ, ಕೊಬ್ಬರಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಮತ್ತು ಧನ್ಯ ಪೌಡರು ಏನೇನವಲ್ಲ ಅವೆಲ್ಲ ಇದರಲ್ಲಿ ಸೇರಿಸ್ಕೋಬೇಕು ಸ್ನೇಹಿತರೆ. ಒಂದೊಂದಾಗಿ ಅಷ್ಟು ಒಮ್ಮೆ ಸೇರಿಸ್ಕೋಬಾರ್ದು. ನೋಡ್ರಿ ಯಾವ ಥರ ಎಣ್ಣೆ ತೇಲ್ತಾ ಇದೆ ನೋಡ್ರಿ. ಎಷ್ಟು ಚೆನ್ನಾಗಿ ಎಣ್ಣೆ ಬರ್ತಾ ಇದೆ ನೋಡ್ರಿ ಸ್ನೇಹಿತರೆ. ಇವಾಗ ಧನ್ಯ ಪೌಡ್ರ್ ಸೇರಿಸ್ಕೊಂಬಾಣ ಬರ್ರಿ ಸ್ನೇಹಿತರೆ. ನೋಡ್ರಿ ಇವಾಗ ನೋಡ್ರಿ ಇಷ್ಟು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಅದರಲ್ಲಿ ನೋಡ್ರಿ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ. ಇವಾಗ ಏನು ಈರುಳ್ಳಿ ಕುಟ್ಟಿದ್ನಲ್ಲ ಸ್ನೇಹಿತರೆ, ಅವಾಗ ಅದು ಇವಾಗ ಇದರಲ್ಲಿ ಯೂಸ್ ಮಾಡ್ಕೋಬೇಕು ನೋಡ್ರಿ. ಈ ಟೈಮಲ್ಲಿ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಒಂದೊಂದಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಯಾವ ಥರ ಮಿಕ್ಸ್ ಮಾಡ್ಬೇಕಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ.
ಅಷ್ಟು ಒಂದೇ ಸಲ ಸೇರಿಸ್ಕೊಂಡ್ರೆ ಅದು ಬೇರೆ ಥರನೇ ಸ್ಮೆಲ್ ಬರುತ್ತದೆ ಅದು. ಇವಾಗ ನೋಡಿರಿ ಕಲರ್ ನೋಡ್ತಿರ್ಬೋದು ನೀವು. ಇವಾಗ ಕೊಬ್ಬರಿ ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು, ಕೊಬ್ಬರಿ ಕುಟ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದು ನೋಡಿ ಸ್ನೇಹಿತರೆ. ಅದು ಏನಕ್ಕೆ ಆ ಥರ ನಿಮ್ಗೆ ಕಾಣಿಸ್ತಿರ್ಬೋದು ಅಂದರೆ, ನಾನು ಕೊಬ್ಬರಿ ಗರಂ ಮಾಡಿಬಿಟ್ಟು ಕುಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಕೊಬ್ಬರಿ ಗರಂ ಮಾಡಿಬಿಟ್ಟು ಡೈರೆಕ್ಟ್ ಅದೇ ಗರಮಲ್ಲಿ ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿ ಹಾಕಿಬಿಟ್ಟಿದ್ದೀನಿ ಸ್ನೇಹಿತರೆ. ಅದ್ರ ಸಲುವಾಗಿ ಗರಂ ಇದ್ದಿನಾಗ ಮಿಕ್ಸಿಯಲ್ಲಿ ಹಾಕ್ಬಾರ್ದು ಸ್ನೇಹಿತರೆ. ಒಂದು ಸ್ವಲ್ಪ ಕೊಬ್ಬರಿ ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಇದೇ ಥರ ಆಗುತ್ತೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ. ಇವಾಗ ನೋಡಿರಿ ಕೊಬ್ಬರಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಲ್ವ, ಇವಾಗ ನೋಡಿರಿ ಯಾವ ಥರ ಕಾಣಿಸಿದೆ. ಪೂರಾ ಬ್ಲ್ಯಾಕ್ ಆಗಿದೆ ನೋಡಿ ಸ್ನೇಹಿತರೆ. ನೋಡಿರಿ ಫೋನ್ ಕೆಳಗಡೆ ಇಟ್ಬಿಟ್ಟು ಇವಾಗ ನೀರು ಸೇರಿಸ್ಕೊತೀನಿ ಸ್ನೇಹಿತರೆ. ನೀರು ಮೊದಲು ಮಸಾಲ ಸೇರಿಸ್ಕೊತೀನಿ ಸ್ನೇಹಿತರೆ, ಅಂದರೆ ಚಿಕನ್ ಮಸಾಲ. ಸಣ್ಣ ಉರಿ ಇಟ್ಕೊಂಡು ಇವೆಲ್ಲ ಈ ಥರ ಒಂದೊಂದಾಗಿ ಸೇರಿಸ್ಕೊಂಡು ಈ ಥರ ಕೈ ಆಡಿಸ್ಬೇಕು ನೋಡಿ ಸ್ನೇಹಿತರೆ. ಫುಲ್ಲು ಇಟ್ಕೋಬಾರ್ದು, ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಫೋನು ಈ ಥರ ನನ್ನ ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಶೂಟು. ಇನ್ನೂ ಡ್ರೈ ಫ್ರೂಟ್ ತಗೊಂಡಿಲ್ಲ, ತಗೊಳ್ಳೋಷ್ಟರಲ್ಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀರು ಬಿಡ್ಬೇಕು ಸ್ನೇಹಿತರೆ, ಸ್ವಲ್ಪ ಬಿಡಬೇಕು. ನೋಡಿರಿ ಗರಂ ನೀರು ಸೇರಿಸ್ಕೊಂಡಿಲ್ಲ ನೋಡಿರಿ, ಹಾಕಾದ್ಮೇಲೆ ಅದೇ ಕುದೀತಾ ಇದೆ ನೋಡಿರಿ. ನೋಡಿ ಸ್ನೇಹಿತರೆ, ಅಂದರೆ ಚಿಕನ್ ಎಷ್ಟು ಬೇಯಬೇಕು ಅಂತ ಒಂದು ಸ್ವಲ್ಪ ಪೀಸ್ ಗಟ್ಟಿ ಇದ್ದು ಅಂದರೆ ಜಾಸ್ತಿ ನೀರು ಸೇರಿಸ್ಕೋಬೇಕು. ಅಷ್ಟೇ ಮೀಡಿಯಮ್ ಇದ್ದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಬರೋಬ್ಬರ ಆಗಿಬಿಡುತ್ತೆ. ಇವಾಗ ನೋಡಿರಿ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊತೀನಿ ಇವಾಗ. ಏನಕ್ಕಂದರೆ ಇನ್ನೂ ಕುದ್ದು ಗಟ್ಟಿ ಆಗುತ್ತೆ ಸ್ನೇಹಿತರೆ. ಇದು ನಾವು ನೋಡ್ತಿರ್ಬೋದು ನೋಡಿರಿ. ಇವಾಗೇ ಎಷ್ಟೈತೆ ಅಂದರೆ ಪೂರ ಫುಲ್ ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ ಅದು. ಏನಕ್ಕಂದರೆ ಇನ್ನೂ ಪೀಸ್ ಬೇಯಲ್ಲ, ಇನ್ನು ಬೇಯ್ತಂದರೆ ಅದು ನೀರೇನು ಸೇರಿಸ್ಕೊಂಡಿದ್ದು ಅಷ್ಟೆಲ್ಲ ಗಟ್ಟಿಯಾಗಿ ಅಟ್ಟಿಸ್ಕೊತೀವಿ ಸ್ನೇಹಿತರೆ. ನೋಡಿರಿ ಎಣ್ಣೆ ಯಾವ ಥರ ಫುಲ್ ಚೇಂಜ್ ಆಗಿ ಮೇಲೆ ತೇಲ್ಕೊಂಡು ಬಿಟ್ಟಿದೆ ನೋಡಿರಿ. ಇವಾಗ ನೀರು ಸೇರಿಸ್ಕೊತೀನಿ ಸ್ನೇಹಿತರೆ, ಮತ್ತೆ ಗಟ್ಟಿ ಆಗಿಬಿಡುತ್ತೆ ನೋಡಿರಿ. ಸಾಕಿಷ್ಟು ನೈಟ್ ಆದರೆ ಸಾಕು. ಜ್ವರ ಬಂದರೆ ಮಕ್ಕಳಿಗೆ ರೊಟ್ಟಿನ ಕೊಡ್ಬೇಕು ಸ್ನೇಹಿತರೆ. ರೈಸ್ ಕೊಟ್ಟರೆ ಮತ್ತೆ ಜ್ವರ ಜಾಸ್ತಿ ಆಗುತ್ತೆ ಅಂತಾರೆ. ಮತ್ತು ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಆವಾಗ ಸೇರಿಸಿದ್ದೀನಿ, ಆದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬಿಟ್ಟಿದ್ದೀನಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಈ ಥರ ಬಿಟ್ಕೊಂಡಿದ್ದು ನೋಡಿರಿ. ಇನ್ನೊಂದು ಮಾತು ಹೇಳ್ಬೇಕು ಸ್ನೇಹಿತರೆ, ಮಕ್ಕಳಿಗೆ ಜ್ವರ ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಬಂದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಬೇಡ್ರಿ. ಅಂದರೆ ನಾವು ನೋಡಿರಿ ಇವಾಗ ನೋಡಿರಿ ಒಂದು 10 ನಿಮಿಷ ಮುಚ್ಚಿಬಿಟ್ಟು ತೆಗ್ದು ನೋಡಿರಿ ಅಷ್ಟು ನೀರು ಬಿಟ್ಕೊಂಡಿದ್ದು ನೋಡಿ ಸ್ನೇಹಿತರೆ. ಎಷ್ಟು ಆಗಿದೆ ನೋಡಿರಿ. ಇವಾಗ ರೈಸು ಈ ಥರ ರೊಟ್ಟಿ ಈ ಥರ ಮುರಿದಿಟ್ಟು ಈರುಳ್ಳಿ ನಿಂಬು ಎಲ್ಲ ರೆಡಿ, ಊಟ ಮಾಡೋದಕ್ಕೆ ರೆಡಿ. ಊಟ ಮಾಡಿಬಿಟ್ಟು ಮತ್ತೆ ಬರ್ತೀನಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ ಊಟ ಆಯ್ತು. ಇವಾಗ ಎಷ್ಟು ಉಳ್ಕೊಂಡು ನೋಡಿ ಸ್ನೇಹಿತರೆ, ಅಷ್ಟು ಮಾಡಿದನಲ್ಲ, ಒಂದು ಸ್ವಲ್ಪನೇ ಉಳ್ಕೊಂಡ್ಬಿಟ್ಟು ನೋಡಿರಿ. ಇವಾಗ ಇದಿಷ್ಟೇನು ಉಳ್ದದಲ್ಲ ನೋಡಿರಿ, ರೈಸ್ ಕೂಡ ಎಷ್ಟು ಉಳ್ಕೊಂಡ್ಬಿಟ್ಟದ. ಈ ಬಟ್ಲಲ್ಲಿ ತೆಗೆದ್ಬಿಟ್ಟು ಎಲ್ಲ ತೊಳಿತೀನಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಕಟ್ಟೆದು ತೊಳೆದ್ಬಿಟ್ಟು ಮಲ್ಕೋಬೇಕು ನೋಡಿ ಸ್ನೇಹಿತರೆ. ನಾನು ಇಷ್ಟು ಲಾಗು ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ರೆ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಏನು ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡಿರಿ. ಬಾಯ್ ಸ್ನೇಹಿತರೆ.